ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೇಂದ್ರದ ನೀತಿಯನ್ನ ಈಗ ತೋರಿಸ್ತಾ ಇದೆ. ಕೇಂದ್ರದ ನೀತಿ ಏನು ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ಈ ಸಮಸ್ಯೆ ಬರುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೂ ಕೂಡ ಗೊತ್ತಿತ್ತು. ಹೀಗಾಗಿ ಕೇಂದ್ರ ಸರ್ಕಾರ ಜನಪರವಾಗಿ ಇಲ್ಲ, ಮುಂಚೆನೇ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಂದರೆ ಮೊದಲಿನಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಅನ್ನೋದು ಭಾಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿತ್ತು. ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನು ಇವತ್ತು ಎಕ್ಸ್ಪೋಸ್ ಮಾಡಿದೆ. ಇದನ್ನು ಮಾಡಬಾರ್ದಾಗಿದೆ. ಯಾಕೆಂದರೆ ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದು ಸಿಗ್ತಾ ಇಲ್ಲ, ಎರಡನೇದು ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು ಪೆಟ್ರೋಲು ಸಬ್ಸಿಡಿ ಮಾರಾದರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು. ಅಬ್ಸರ್ವ್ ಮಾಡ್ಕೊಂಡಿದ್ದಿದ್ರೆ ಒಂದಷ್ಟು ದಿವಸ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ಕೇಂದ್ರ ಸರ್ಕಾರ ಮಾಡಬಾರ್ದಾಗಿತ್ತು ಮೊದಲಿನಿಂದ.